ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮುಂದೆ ಜಿಲ್ಲೆಯ ಅಂಗನವಾಡಿ ನೌಕರರು ಧರಣಿ ಸತ್ಯಾಗ್ರಹ ನಡೆಸಿದರು. 4 ವರ್ಷದೊಳಗಿನ ಮಕ್ಕಳಿಗೆ RT-PCR ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮುಂದೆ ಇಂದು ಜಿಲ್ಲೆಯ ಎಲ್ಲ ಅಂಗನವಾಡಿ ನೌಕರರು ಧರಣಿ ಸತ್ಯಾಗ್ರಹ ನಡೆಸಿದರು. ಇವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಅಂದರೆ ಅಂಗನವಾಡಿ ನೌಕರರು ನಾವೆಲ್ಲರೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಇವತ್ತು ನಾವು ಯಾಕೆ ಬಂದು ಕುಂತಿದ್ದೀವಿ ಅಂತಂದ್ರೆ ಇದ್ದಕ್ಕಿದ್ದಂತೆಯೇ ಶಿಕ್ಷಣ ಇಲಾಖೆಯಲ್ಲಿ UKG LKGಯನ್ನು ಸರ್ಕಾರದವರು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ಈ ವಿಷಯವಾಗಿ ನಾವು ಕೂಡ ಹಲವಾರು ಸಲ ತಕರಾರನ್ನು ಹಾಕಿದರೂ ಸಹ ಆ ವಿಷಯವನ್ನು ನಮ್ಮ ಗಮನಕ್ಕೆ ತರಲಾರ್ದೇ ಮತ್ತು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಎರಡೂ ಸೇರಿ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು 3ನೇ ತಾರೀಕು KKRDB ಆಫೀಸ್ ಮುಂದೆ ಕೂಡ ಸಹ UKG LKGಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಹಾಕಿದ್ದೀವಿ. ಮತ್ತು DD ಅವರಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು ಮತ್ತು ಶಾಸಕರಿಗೂ ಆಯಾ ತಾಲೂಕಿನ ಶಾಸಕರಿಗೂ ಸಹ ಈ ವಿಷಯವಾಗಿ ನೀವು ಸರ್ಕಾರದೊಂದಿಗೆ ಮಾತುಕತೆ ಆಡಿ ಒಂದು ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು ಅದರ ಸಲುವಾಗಿ ಇಷ್ಟೆಲ್ಲ ಆದ್ರೂ ಇನ್ನೂ ಸಹ ಸರ್ಕಾರದವರು ನಮ್ಮ ಜೊತೆಗೆ ಯಾವುದೇ ರೀತಿ ಚರ್ಚೆಗೆ ಬರಲಾರ್ದೇ ನಾವು ಇವತ್ತು ಹೋರಾಟವನ್ನು ಮಾಡಿ ಬೀದಿಗೆ ಕೂಡಿಸುವಂಥ ವ್ಯವಸ್ಥೆ ಇವತ್ತು ಆಗಿದ್ದು ಸರ್ಕಾರದ ಕಡೆಯಿಂದನೇ ಅಂತೀವಿ. ಯಾಕಂದ್ರೆ ಇವತ್ತು ನಾವು 49 ವರ್ಷಗಳಿಂದ ICDS ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೀವಿ. ICDS ಸೇವೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣವೂ ಸಹ ಒಂದು ಸೇವೆಯಾಗಿತ್ತು. ಇಲ್ಲಿ ನಾವು ಮಾಡ್ತಕ್ಕಂಥ ಶಾಲಾ ಪೂರ್ವ ಶಿಕ್ಷಣ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಅಂತೇಳಿ ಇವತ್ತಿನ ತನಕ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯ ಯಾರು ಶಿಕ್ಷಣ ಆಯುಕ್ತರು ಹೇಳ್ತಾರೆ ಬೇರೆ ಕಡೆಗೆಲ್ಲ ಈ ಕಡೆ ಉತ್ತರ ಕನ್ನಡ ಕಾರವಾರ ಕಡೆಗೆಲ್ಲ 10th ರಿಸಲ್ಟ್ ಜಾಸ್ತಿ ಬಂತು, ನಮ್ಮ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅಂತೇಳಿ 7 ಜಿಲ್ಲೆಗಳೆಲ್ಲ ಕರಿತೀವಲ್ಲ, ಇಲ್ಲಿ ಏನಾಗ್ಯದಪ್ಪ ಇವತ್ತಂದ್ರೆ 10th ರಿಸಲ್ಟ್ ಸರಿಯಾಗಿ ಬಂದಿಲ್ಲ. ಇದಕ್ಕೆ ಏನು ಕಾರಣ ಅಂದ್ರೆ ಆ ಕಡೆ ಎಲ್ಲ UKG LKGಗಳಲ್ಲಿ ಮಕ್ಕಳು ಅಡ್ಮಿಷನ್ ಆರ, ನಮ್ಮಲ್ಲಿಲ್ಲ. ಜಾಸ್ತಿ 70% ಮಕ್ಕಳು ಅಂಗನವಾಡಿಗಳಲ್ಲಿ ಅಡ್ಮಿಷನ್ ಅದ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಬಡವ್ರವ್ರ. ನಾವು ಬಡವ್ರ ಮಕ್ಕಳಿಗೆ UKG LKGಯಲ್ಲಿ ನಾವು ಇಂಗ್ಲೀಷ್ ಶಿಕ್ಷಣ ಕೊಡ್ತೀವಿ ಅಂತೇಳಿ ಇವತ್ತು ಮುಂದಾಗಿ ಅವ್ರು ಹೊಂಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಇದು ಅವ್ರು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕದ್ದನ್ನು ನಾವಿವತ್ತು ಪ್ರಶ್ನೆ ಮಾಡಬೇಕಾಗ್ತದ. ಯಾಕಂದರೆ 10th ರಿಸಲ್ಟ್ ಬಂದಿಲ್ಲ ಅನ್ನೋದು ಕಾರಣ ಕಾಣಲಿ UKG LKGಯಲ್ಲಿ ಮಕ್ಕಳು ಕಲ್ತಿಲ್ಲ ಅನ್ನೋದಲ್ಲ. UKG LKG ಇರ್ಬೋದು ಅಥವಾ ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪಡೆದಂಥದ್ದು ಮಗು ಇದ್ದರೂ ಸಹ ಮುಂದಿನ ದಿನದಲ್ಲಿ ಶಿಕ್ಷಣದಲ್ಲಿ ಆ ಮಗುವಿಗೆ ನಾವು ಏನು ಕಲಿಸ್ಬೇಕು
ಸ್ಪಂದಿಸಬೇಕು, ಏನು ಮಾಡಬೇಕಾಗಿತ್ತು ಅಂತಕ್ಕಂಥ ಜವಾಬ್ದಾರಿಯನ್ನು ಸಹ ಸರ್ಕಾರ ನೋಡಬೇಕಾಗ್ತದೆ. ಅದು ಸಮಸ್ಯೆ ಯಾವುದನ್ನು ಗುರುತಿಸಲಾರ್ದೇ ಏಕಿಂದೇಕಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.